ನಾಲ್ಕನೇ ಟಾಸ್ಕ್ ಆರಂಭ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೇನಪ್ಪ ಅಂತಂದರೆ ಗಿಲ್ಲಿ ಅವ್ರದ್ದು ಟಾಸ್ಕ್ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಗಿಲ್ಲಿ ಅವರು ಟಾಸ್ಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನೊಂದು ಟಾಸ್ಕ್ ಕೊಡ್ತಾರೆ ಅಂತ ನೋಡಬೇಕಿದೆ. ಮತ್ತು ಮೂರನೇ ಟಾಸ್ಕಲ್ಲಿ ಏನಾಗಿದೆ ಅಂತಂದರೆ ಟೋಟಲ್ ಆಗಿ 3 ರೌಂಡ್ಗಳನ್ನ ಇಲ್ಲಿ ಆಡಿಸಿದ್ರು. ಅಂದರೆ ಅಶ್ವಿನಿ ಅವರು ಮತ್ತು ಇಲ್ಲಿ ಸ್ಪಂದನ ಅವರು ಏನು ಕ್ಯಾಪ್ಟನ್ ಆಗಿದ್ರು. ಇದು ಮೂರನೇ ಟಾಸ್ಕಲ್ಲಿ ರಿಸಲ್ಟ್ ಬಂದಿಲ್ಲ. ಇಬ್ಬರು ಕೂಡ ಇಲ್ಲಿ ನಾಮಿನೇಟ್ ಆಗಿರೋ ಚಾನ್ಸಸ್ಸೇ ಹೆಚ್ಚಿದೆ. ಆದರೆ ಪ್ರೋಮೋ ಬಿಟ್ಟಾಗ ಇಲ್ಲಿ ಅಶ್ವಿನಿ ಅವರು ಗೆದ್ದಿದ್ದು ನೀಟಾಗಿ ಗೊತ್ತಾಗ್ತಿತ್ತು. ಆದರೆ ಇಲ್ಲಿ ಉಸ್ತುವಾರಿಯಾಗಿ ರಾಶಿಕಾ ಅವರು ಮಾಡೋಲ್ಲ, ಸುಮಾರು ತಪ್ಪುಗಳು ಇಲ್ಲಿ ಮಾಡಿದ್ದಾರೆ. ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ, ಅಂದರೆ ಗೇಮ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಮಿಸ್ಟೇಕ್ಗಳು ಮಾಡಿದ್ದಾರೆ. ಮೇ ಬಿ ಮೂರನೇ ರೌಂಡಲ್ಲಿ ಬಂದುಬಿಟ್ಟು ನೋ ರಿಸಲ್ಟ್ ಆಗಿದೆ. ಇಬ್ಬರು ಕೂಡ ನಾಮಿನೇಟ್ ಆಗಿರೋ ಚಾನ್ಸಸ್ಸೇ ಹೆಚ್ಚಿದೆ. ಮೂರನೇ ರೌಂಡಲ್ಲಿ ಯಾರೂ ಕೂಡ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸದ್ಯ ಈಗ 4ನೇ ಟಾಸ್ಕ್ ಈಗ ಆರಂಭ ಆಗ್ತದೆ. ಇಲ್ಲಿ ರಾಶಿಕಾ ಅವ್ರು ಬಂದುಬಿಟ್ಟು ಗಿಲ್ಲಿ ನಟ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಮತ್ತು ಇಲ್ಲಿ ಧನುಷ್ ಅವ್ರನ್ನ ಸೇವ್ ಮಾಡಿದ್ದಾರೆ. ರಾಶಿಕಾ ಅವರು ಕೊಡೋ ರೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ಅಂದ್ರೆ ರಾಶಿಕಾ ಅವ್ರಿಗೆ ಇಲ್ಲಿ ಮರ್ಯಾದೆ ಕೊಡ್ತಿಲ್ವಂತೆ. ರಾಶಿಕಂಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಒಂದು ಪೊಸಿಷನ್ ಅಂದ್ರೆ ಕ್ಯಾಪ್ಟನ್ ಅಂತ ಏನಿದ್ದಾರೆ ಅದಕ್ಕೆ ನೀನು ಮರ್ಯಾದೆ ಕೊಡ್ಲಿಲ್ಲ, ಅದಕ್ಕೆ ನಾನಿನ್ನ ನಾಮಿನೇಟ್ ಮಾಡ್ತಿದ್ದೀನಿ. ಮತ್ತಿಲ್ಲಿ ಏಕವಚನ ಹೋಗೆ ಬಾರೆ ಅಂತ ಕರಿತೀಯ, ಒಂದು ಮರ್ಯಾದೆ ಅಂತ ಇರುತ್ತೆ, ಕೊಡಬೇಕು ಅಂತ ಇಲ್ಲಿ ರಾಶಿಕಾ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಗಿಲ್ಲಿ ಅವರು ಕೂಡ ಇದಕ್ಕೆ ವಾದನ ಮಾಡ್ತಾರೆ. ಬಿಗ್ ಬಾಸ್ ಈ ಒಂದು ಟಾಸ್ಕ್ ಆರಂಭ ಮಾಡೋಕ್ಕೂ ಮುಂಚೆನೆ ಗಿಲ್ಲಿ ಅವರು ಕಂಪ್ಲೀಟ್ ಆಗಿ ಇಲ್ಲಿ ಹೇಳಿರ್ತಾರೆ, ನೀನೇನೇ ಆದರೂ ಕೂಡ ನನ್ನ ನಾಮಿನೇಟ್ ಮಾಡೇ ಮಾಡ್ತೀಯ ಬಿಡು, ಯಾಕೆ ಇಷ್ಟೊಂದು ವಾದ ಮಾಡ್ತೀಯ ಅಂತ ಅಂದ್ಬಿಟ್ಟು. ಅಂದರೆ ಈ ಮೊದಲನೇ ಟಾಸ್ಕು, 2ನೇ ಟಾಸ್ಕು, 3ನೇ ಟಾಸ್ಕು ಏನೊಂದು ಕೊಡ್ತಾರೆ ಅದಕ್ಕೂ ಮುಂಚೆನೇ ಇಲ್ಲಿ ಹೇಳಿರ್ತಾರೆ. ರಾಶಿಕಾ ಅವ್ರ ಕ್ಯಾಪ್ಟನ್ ಅಂದರೆ ಖಂಡಿತವಾಗ್ಲೂ ಗೊತ್ತು ಇಲ್ಲಿ ರಾಶಿಕಾ ಅವರು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಂದ್ಬಿಟ್ಟು. ರಾಶಿಕಾ ಅವರು ಏನೆಲ್ಲ ರೀಸನ್ ಕೊಟ್ಟರು ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಸದ್ಯ ಈಗ 4ನೇ ಟಾಸ್ಕು ಕೂಡ ಸದ್ಯದಲ್ಲೇ ಇಲ್ಲಿ ಆರಂಭ ಆಗ್ತಿದೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಈಗ ಗಿಲ್ಲಿ ಅವರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಇಲ್ಲಿ ಧನುಷ್ ಅವರು ಕೂಡ ಈಗ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ನಾಮಿನೇಟ್ ಆಗಿರೋದು ಬಂದ್ಬಿಟ್ಟು ಗಿಲ್ಲಿ ಅವರು, ಸೇವ್ ಆಗಿರೋದು ಬಂದ್ಬಿಟ್ಟು ಧನುಷ್ ಅವರು. ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ? ಇವಾಗ ಏನೊಂದು ಗೇಮ್ ಕೊಡ್ತಾರೆ ಅನ್ನೋದೇ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಇನ್ನು ಗಿಲ್ಲಿ ಅವ್ರ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಮತ್ತು ಇಲ್ಲಿ ಧನುಷ್ ಅವ್ರ ಟೀಮಲ್ಲಿ ಯಾರ್ಯಾರು ಆಡಬೇಕು ಅಂತ ಡಿಸೈಡ್ ಮಾಡೋದು ಇಲ್ಲಿ ಧ್ರುವಂತ್ ಅವರು ಮತ್ತು ಇಲ್ಲಿ ರಕ್ಷಿತ್ ಅವರು. ನೋಡೋಣ ವೀಕ್ಷಕರೇ ಯಾವೊಂದು ಗೇಮ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಟೀಮ್ಗಳಾಗಿ ಆಡಿ ಆಲ್ರೆಡಿ 3 ಟಾಸ್ಕ್ಗಳು ಟೀಮ್ಗಳಾಗಿ ಇಲ್ಲಿ ಆಡಿದ್ದಾರೆ. ಅಂದರೆ ಒಂದರಲ್ಲಿ 4 ಜನ, ಇನ್ನೊಂದರಲ್ಲಿ 4 ಜನ, ಈ ರೀತಿಯಾದ ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಇವಾಗ ಒಂದು ಏನು ಗೇಮ್ ಕೊಡ್ತಾರೋ ಇವರಿಬ್ಬರಿಗೆ ಅಲ್ಲಿ ಟಾಸ್ಕ್ನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಲಾಸ್ಟ್ ಟೈಮ್ ಈಗ ಪಝಲ್ ಜೋಡಿಸೋದಿರ್ಬೋದು, ಈ ರೀತಿಯಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಕೂಡ ಹೇಳೋದು ಇಲ್ಲಿ ಧನುಷ್ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಬಿಗ್ ಬಾಸ್ ಮನೇಲಿರೋ ಕಂಟೆಸ್ಟೆಂಟ್ಗಳು ಹೇಳ್ತಾರೆ. ನೋಡೋಣ ಯಾವ ರೀತಿಯಾದ ಗೇಮ್ನ ಕೊಡ್ತಾರೆ ಅಂತಂದ್ಬಿಟ್ಟು. ಗಿಲ್ಲಿ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಕೂಡ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ರಾಶಿಕಾ ಅವ್ರು ಮಕ್ಕದ ಮೇಲೆ ಹೊಡೆದಂಗೆ ಇಲ್ಲಿ ಗಿಲ್ಲಿ ಅವರು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಹೌದು, ಬಟ್ ನಾನಿಲ್ಲಿ ಆಡೋಕ್ಕೆ ಅರ್ಹನಿದ್ದೇನೆ ಅಂತ ತೋರ್ಸಕ್ಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬೋದು. ನೋಡೋಣ ವೀಕ್ಷಕರೇ, ಸದ್ಯ ಏನೊಂದು ಗೇಮ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಅನಿಸಿಕೆಯ ಪ್ರಕಾರ ಈ ಒಂದು ಗೇಮ್ನ ಯಾರು ಗೆಲ್ಬೋದು? ಗಿಲ್ಲಿ ಅವ್ರು ಗೆಲ್ಬೋದಾ, ಇಲ್ಲ ಅಂತಂದರೆ ಧನುಷ್ ಅವ್ರು ಗೆಲ್ಬೋದಾ? ನಿಮ್ಮ ಸಪೋರ್ಟ್ ಯಾರಿಗೆ ಇರೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.